ಬೆಳಗಾವಿ ಹಾಲು ಸಂಘಗಳ ಒಕ್ಕೂಟ ಮತ್ತೆ ಸುದ್ದಿಯಾಗ್ತಾ ಇದೆ. ಬೆಮೂಲ್ ನೇಮಕಾತಿಯಲ್ಲಿ ಅಕ್ರಮ ಎಸಗಿರುವ ಆರೋಪ ಕೇಳಿಬಂದಿದ್ದು 46 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದು ಸದ್ದಿಲ್ಲದೆ 48 ಹುದ್ದೆಗಳು ಭರ್ತಿಯಾಗಿವೆ. 2023ರ ಆಗಸ್ಟ್ನಲ್ಲಿ ಬೆಮೂಲ್ 46 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿತ್ತು. ಎಂಡಿ ಕೃಷ್ಣಪ್ಪ ಮನವಿ ಮೇರೆಗೆ ಸಹಕಾರ ಇಲಾಖೆ ಅನುಮತಿ ಕೊಟ್ಟಿತ್ತು. ಸಹಕಾರ ಇಲಾಖೆ ಅನುಮತಿಗೆ ವ್ಯತಿರಿಕ್ತವಾಗಿ 2 ಹೆಚ್ಚುವರಿ ಹುದ್ದೆಗಳನ್ನು ನೇಮಿಸಿಕೊಳ್ಳಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಬಾಗೋಜಿ ಎಂಡಿ ಕೃಷ್ಣಪ್ಪ ವಿರುದ್ಧ ಅಕ್ರಮದ ಆರೋಪ ಮಾಡಿದ್ದಾರೆ. ಪ್ರತಿ ವರ್ಷ ಲಾಭದಲ್ಲಿದ್ದ ಬೆಮೂಲ್ ಈಗ ನಷ್ಟದ ಸುಳಿಯಲ್ಲಿದೆ. 6 ತಿಂಗಳ ಹಿಂದೆ 56 ಲಕ್ಷ ಲಾಭದಲ್ಲಿದ್ದ ಬೆಮೂಲ್ಗೆ ಈಗ 13 ಕೋಟಿ ನಷ್ಟ ಆಗಿದೆ. ನಷ್ಟದಲ್ಲಿದ್ದರೂ ಲಾಭದಲ್ಲಿದೆ ಅಂತ ಬೆಮೂಲ್ ಮಾಹಿತಿ ಕೊಟ್ಟಿದೆ ಅಂತ ಪ್ರಕಾಶ್ ಬಾಗೋಜಿ ಆರೋಪಿಸಿದ್ದಾರೆ. ಹೊಸ ನೇಮಕಾತಿಯಿಂದ ಬೆಮೂಲ್ಗೆ ವಾರ್ಷಿಕ 3 ಕೋಟಿ ಹೊರೆಯಾಗಲಿದೆ. ಬೆಮೂಲ್ ನಷ್ಟದಲ್ಲಿದ್ದರೂ ಎಂಡಿ ಕೃಷ್ಣಪ್ಪ ಮರೆಮಾಚಿದ್ದಾರೆ. 13 ಕೋಟಿ ನಷ್ಟದಲ್ಲಿರುವ ದಾಖಲೆಯನ್ನ ಪ್ರಕಾಶ್ ಬಾಗೋಜಿ ಈಗ ಬಿಡುಗಡೆ ಮಾಡಿದ್ದಾರೆ. ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ ಕೆಎಂಎಫ್ ಹೊಸ ಮೈಲಿಗಲ್ಲು ಸಾಧಿಸಿದೆ. ಬರದ ನಡುವೆಯೂ ರಾಜ್ಯದಲ್ಲಿ ಹಾಲಿನ ಹೊಳೆ ಹರಿದಿತ್ತು. ಕಳೆದ 5 ವರ್ಷದಲ್ಲಿ ಈ ವರ್ಷವೇ ಅತಿ ಹೆಚ್ಚು ಹಾಲು ಉತ್ಪಾದನೆಯಾಗಿದೆ. ಕಳೆದ ವರ್ಷ ನಿತ್ಯ 74.93 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗ್ತಿತ್ತು. ಆದರೆ ಕಳೆದ ತಿಂಗಳು ರಾಜ್ಯದಲ್ಲಿ ನಿತ್ಯ 82.09 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗಿದೆ. ಹೀಗಾಗಿ ಹಾಲು ಉತ್ಪಾದನೆಯಲ್ಲಿ ಕೆಎಂಎಫ್ ನಂಬರ್ 1 ಸ್ಥಾನದಲ್ಲಿದೆ. ಮುಂದಿನ ದಿನಗಳಲ್ಲಿ ಕೆಎಂಎಫ್ ನಿತ್ಯ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಮಾಡುವ ಗುರಿಯನ್ನ ಇಟ್ಟುಕೊಂಡಿದೆ. ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವಂತಹ ಟ್ರಾಫಿಕ್ ಕಂಟ್ರೋಲ್ಗೆ ಬ್ರೇಕ್ ಹಾಕಲು ಬಿಬಿಎಂಪಿ ಹೊಸ ಪ್ಲಾನ್ ಮಾಡಿದೆ. ಬಿಎಂಟಿಸಿಯಿಂದ ಮೇಲಿಂದ ಮೇಲೆ ಆಗ್ತಿರುವ ಅಪಘಾತಗಳಿಗೆ ಬ್ರೇಕ್ ಹಾಕಲು ಬಿಬಿಎಂಪಿ ಬಸ್ ಲೇನ್ ಮೊರೆ ಹೋಗಿದೆ. ಹೆಚ್ಚು ಟ್ರಾಫಿಕ್ ಇರುವಂತಹ 9 ಕಾರಿಡಾರ್ಗಳಲ್ಲಿ ಬಸ್ ಲೇನ್ ನಿರ್ಮಿಸಲು ಪ್ಲಾನ್ ಮಾಡಲಾಗಿದೆ. ಬಿಎಂಟಿಸಿ ಮನವಿಯ ಹಿನ್ನೆಲೆ ಮೈಸೂರು ರಸ್ತೆ, ಮಾಗಡಿ ರಸ್ತೆ, ತುಮಕೂರು, ಬಳ್ಳಾರಿ, ಕನಕಪುರ ರಸ್ತೆ ಸೇರಿದಂತೆ 9 ಕಾರಿಡಾರ್ಗಳಲ್ಲಿ ಸಪರೇಟ್ ಬಸ್ ಲೈನ್ ನಿರ್ಮಿಸಲು ಚಿಂತನೆ ನಡೆಸಲಾಗಿದೆ. 280 ಕೋಟಿ ವೆಚ್ಚದಲ್ಲಿ 83 ಕಿಲೋಮೀಟರ್ ಬಸ್ ಲೈನ್ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಸದ್ಯದಲ್ಲೇ ಟೆಂಡರ್ ಆಹ್ವಾನಿಸಲು ಬಿಬಿಎಂಪಿ ತಯಾರಿ ನಡೆಸಿದೆ. ಹಾಸ್ಟೆಲ್ನ ಬಾತ್ರೂಮ್ನಲ್ಲಿ ವಿದ್ಯಾರ್ಥಿ ಸಾವಿಗೀಡಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಸಾವಿಗೆ ನ್ಯಾಯ ಒದಗಿಸುವಂತೆ ಕುಟುಂಬಸ್ಥರು ಹಾಗೂ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇವೆ. ಸಿಂಧನೂರು ಪಟ್ಟಣದ ತಾಲೂಕು ಆಸ್ಪತ್ರೆ ಬಳಿ ಪ್ರತಿಭಟನೆ ನಡೆದಿದ್ದು, ವಿದ್ಯಾರ್ಥಿ ಸಾವಿಗೆ ಕಾರಣರಾದ ಅಧಿಕಾರಿಗಳು ಮತ್ತು ವಾರ್ಡನ್ ಅನ್ನು ಬಂಧಿಸುವಂತೆ ಪ್ರತಿಭಟಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಪ್ರತಿಭಟನಾ ಸ್ಥಳಕ್ಕೆ ಸಮಾಜ ಉಪನಿರ್ದೇಶಕ ಮಹೇಶ್ ಪೊತ್ತೇದಾರ್ ಆಗಮಿಸಿದ್ದು, ವಾರ್ಡನ್ ರವಿಚಂದ್ರ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಸಿಂಧನೂರು ನಗರ ಠಾಣೆಯಲ್ಲಿ ವಾರ್ಡನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಕೆ ಹುಟ್ಟಿದ್ದು ಮೈಸೂರಲ್ಲಿ, ಬೆಳೆದದ್ದು ಸ್ವೀಡನ್ನಲ್ಲಿ. ಆದರೆ ಸಂಬಂಧಿಕರಾಗಿ ಜಾಲಿ ಸ್ಯಾಂಡ್ಬರ್ಗ್ ಮೈಸೂರಿಗೆ ವಾಪಸ್ ಬಂದಿದ್ದಾಳೆ. ಜಾಲಿ ಸ್ಯಾಂಡ್ಬರ್ಗ್ ತಾಯಿ ವಸಂತ ಮದ್ದೂರಿನವರು 1985ರಲ್ಲಿ ಜಾಲಿ ಸ್ಯಾಂಡ್ಬರ್ಗ್ ಮೈಸೂರಲ್ಲೇ ಜನಿಸಿದ್ರು. 5 ವರ್ಷ ಇರುವಾಗ ಜಾಲಿ ತಂದೆ ಆತ್ಮಹತ್ಯೆ ಮಾಡಿಕೊಂಡ್ರಂತೆ. ಬಳಿಕ ಅಜ್ಜಿ ಬಳಿ ಇದ್ದ ಜಾಲಿಯನ್ನ 1989ರಲ್ಲಿ ಬೆಂಗಳೂರಿನ ಚಿಲ್ಡ್ರನ್ ಹೋಮ್ಗೆ ಸೇರಿಸಲಾಯಿತು. ಅಲ್ಲಿ ಸ್ವೀಡನ್ ದಂಪತಿ ಜಾಲಿಯನ್ನ ದತ್ತು ಪಡೆದಿದ್ರು. ಸ್ವೀಡನ್ ದೇಶದಲ್ಲೇ ಬೆಳೆದಂತಹ ಜಾಲಿ ಅಲ್ಲಿಯೇ ಮದುವೆ ಕೂಡ ಆಗಿದ್ದಾರೆ. ಇದೀಗ ಜಾಲಿ ತಮ್ಮ ಸಂಬಂಧಿಕರಿಗಾಗಿ ಭಾರತಕ್ಕೆ ಬಂದಿದ್ದಾರೆ. ತಾಯಿ ಕೂಡ ಈಗ ಜೀವಂತವಾಗಿಲ್ಲ ಎನ್ನುವ ಮಾಹಿತಿ ಸಿಕ್ಕಿದ್ದು, ತನಗೆ ಸಹೋದರ ಸಹೋದರಿಯರು ಇರಬಹುದು ಅಂತ ಭಾರತಕ್ಕೆ ಬಂದಿದ್ದಾರೆ. ವಕೀಲೆ ಅಂಜಲಿ ಪವಾರ್ ನೆರವಿನಿಂದ ತನ್ನ ಸಂಬಂಧಿಕರಿಗಾಗಿ ಹುಡುಕಾಟ ನಡೆಸಿದ್ದು, ಸಂಬಂಧಿಕರ ಪತ್ತೆಗೆ ಸಹಕರಿಸುವಂತೆ ಜಾಲಿ ಮನವಿ ಮಾಡಿಕೊಂಡಿದ್ದಾರೆ. ಪರೀಕ್ಷಾ ಭೀತಿಯಿಂದ ಕಟ್ಟಡದಿಂದ ಜಿಗಿದು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಣಿಪಾಲದ ಖಾಸಗಿ ವಿವಿಯ ಎನ್ಸಿಎಚ್ಪಿ ವಿಭಾಗದ 2ಯ ವರ್ಷದ ವಿದ್ಯಾರ್ಥಿ ಸತ್ಯಂ ಸುಮನ್ ಮೃತ ದುರ್ದೈವಿ. ಬಿಹಾರ ಮೂಲದ ವಿದ್ಯಾರ್ಥಿ ಪರೀಕ್ಷೆ ನಡೀತಾ ಇದ್ದ ವೇಳೆಯಲ್ಲಿ ಕಟ್ಟಡದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಟ್ಟಡದಿಂದ ಜಿಗಿತಾ ಇದ್ದಂತೆ ಇತರ ವಿದ್ಯಾರ್ಥಿಗಳು ಪ್ಯಾನಿಕ್ ಆಗಿ ಗಾಬರಿಯಿಂದ ಓಡಾಡಿದ್ದು ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಮಣಿಪಾಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಕೆಎಫ್ಡಿ ಪ್ರಕರಣ ಪತ್ತೆಯಾಗಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 27ಕ್ಕೆ ಏರಿಕೆಯಾಗಿದೆ. ಮಂಗನ ಕಾಯಿಲೆ ಸೋಂಕಿತರ ಪೈಕಿ 21 ಜನರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಉಳಿದ 6 ಜನರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಹೆಸರಲ್ಲಿ ವಂಚಿಸಿದ ಘಟನೆ ಬೆಳಕಿಗೆ ಬಂದಿದೆ. ಅಧಿಕಾರಿಗೆ ಕರೆ ಮಾಡಿ ನಿಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ್ದಾರೆ.
ಅಲ್ಲದೆ 1 ಲಕ್ಷ ರೂಪಾಯಿ ಹಣ ಪಡೆದು ವಂಚಿಸಿದ್ದಾರೆ. ಆಹಾರ ಇಲಾಖೆಯ ಮಹಿಳಾ ಅಧಿಕಾರಿಯೊಬ್ಬರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆಗೆ ಆಗಮಿಸಿದ್ರು. ಆ ವೇಳೆ ವಾಟ್ಸಪ್ನಲ್ಲಿ ಕರೆ ಮಾಡಿದ್ದ ವ್ಯಕ್ತಿ ತಾನು ಲೋಕಾಯುಕ್ತ ಕಚೇರಿಯಿಂದ ಕರೆ ಮಾಡ್ತಿರೋದಾಗಿ ಹೇಳಿದ. ನಿಮ್ಮ ವಿರುದ್ಧ ದೂರು ಬಂದಿದೆ, ಕೆಲವೇ ನಿಮಿಷದಲ್ಲಿ ಎಫ್ಐಆರ್ ದಾಖಲು ಮಾಡಲಾಗುತ್ತೆ, ಇದನ್ನು ತಪ್ಪಿಸಬೇಕು ಅಂದರೆ 1.5 ಲಕ್ಷ ರೂಪಾಯಿ ನೀಡಬೇಕು ಅಂತ ಬೆದರಿಸಿದ. ಇದಕ್ಕೆ ಹೆದರಿದ ಮಹಿಳಾ ಅಧಿಕಾರಿ ಲೋಕಾಯುಕ್ತ ಅಂತ ಕರೆ ಮಾಡಿದ್ದ ವ್ಯಕ್ತಿ ಸೂಚಿಸಿದ್ದ ಅಕೌಂಟ್ ನಂಬರ್ಗೆ 1 ಲಕ್ಷ ರೂಪಾಯಿ ಹಣ ವರ್ಗಾಯಿಸಿದ್ದಾರೆ. ಬಳಿಕ ಪರಿಶೀಲಿಸಿದಾಗ ವಂಚನೆಗೊಳಗಾಗಿರೋದು ಗೊತ್ತಾಗಿದೆ. ಅಜ್ಜಿ ಮನೆಗೆ ಬಂದಿದ್ದ ಯುವಕನ ಕೊಲೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಕಡೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಘಟನೆಯಾಗಿದ್ದು, ಮಂಡ್ಯ ಜಿಲ್ಲೆಯ ನಾಗಮಂಗಲದ ಮನೋಜ್, ಕೌಶಿಕ್, ಬೆಂಗಳೂರಿನ ಕಿರಣ್, ರಾಜು ಬಂಧಿತ ಆರೋಪಿಗಳು. ಮಧುಗಿರಿ ಮೂಲದ ದರ್ಶನ್ ಸ್ನೇಹಿತರೊಂದಿಗೆ ಅಜ್ಜಿ ಮನೆಗೆ ಬಂದಿದ್ದ. ಫೆಬ್ರವರಿ 15ರ ರಾತ್ರಿ ಮನೆಯಿಂದ ಹೋದವ ನಿನ್ನೆ ಶವವಾಗಿ ಪತ್ತೆಯಾಗಿದ್ದಾನೆ. ಆರೋಪಿಗಳನ್ನು ಈಗ ಬಂಧಿಸಿದ ಪೊಲೀಸರು ಕೊಲೆ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ. ನಕ್ಸಲ್ ನಾಯಕಿ ಶ್ರೀಮತಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಶ್ರೀಮತಿ ಮೇಲೆ 9ಕ್ಕೂ ಹೆಚ್ಚು ಪ್ರಕರಣಗಳಿದ್ವು. ಕೇರಳದಲ್ಲಿ ಬಂಧನವಾಗಿದ್ದ ಶ್ರೀಮತಿಯನ್ನ ಕಾರ್ಕಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರ್ಕಳ ಪೊಲೀಸರಿಂದ ಶೃಂಗೇರಿ ಪೊಲೀಸರು ಕರೆತಂದು ಎನ್ಆರ್ಪುರ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ನಕ್ಸಲ್ ಶ್ರೀಮತಿಗೆ ಎನ್ಆರ್ಪುರ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ. ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಹುಲಿ ದರ್ಶನ ಕೊಟ್ಟಿದೆ. ನಾಗರಹೊಳೆಯ ಕುಂತೂರು ಕೆರೆ ಬಳಿ ಹುಲಿ ಕಾಣಿಸಿಕೊಂಡಿತು. ಚಾಲಕ ವಿನಯ್ ಕುಮಾರ್ ಅವರ ಕ್ಯಾಮೆರಾದಲ್ಲಿ ಹುಲಿಯ ದೃಶ್ಯ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.